ಅವರಿಬ್ರು ಬೆಳಗ್ಗೆ ತಮ್ಮ ಸಂಬಂಧಿಕರ ಮದುವೆಗೆ ಹೋಗಲು ಸಿದ್ಧರಾಗಿ ಬೈಕ್ ಏರಿದ್ರು. ಅರ್ಧ ದಾರಿ ಹೋಗ್ತಿದ್ದಂತೆ ವಿಧಿಯ ಆಟವೇ ಬೇರೆ ಆಗಿತ್ತು. ಯಮನ ರೂಪದಲ್ಲಿ ಬಂದ KKRTC ಬಸ್ ಇಬ್ಬರ ಜೀವವನ್ನ ಬಲಿ ಪಡೆದಿದೆ. ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಬರಸಿಡಿಲು ಬಡದಂತಾಗಿದ್ದು, ಇಂದು ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಇಡೀ ಆ ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಹೈದರಾಬಾದ್ನಿಂದ ಮದುವೆಗಾಗಿಯೇ ಬಂದಿದ್ದ ಯುವಕ ಹೆಣವಾಗಿ ಮರಳಿದ್ದು ಎಂಥವರ ಕಣ್ಣಲ್ಲಿ ಕೂಡ ನೀರು ತರುವಂತಿದೆ. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ, ಬನ್ನಿ ನೋಡೋಣ. ಬೀದರ್ ತಾಲೂಕಿನ ಬಗ್ಲಾ ಮರ್ಜಾಪುರ್ ಗ್ರಾಮದಲ್ಲಿಂದು ನಿರವ ಮೌನ ಆವರಿಸಿದೆ. ಮದುವೆಗೆ ಹೋಗಲು ಸಿದ್ಧರಾಗಿ ಬೈಕ್ ಏರಿದ್ದ 54 ವರ್ಷದ ನರಸಿಂಹಲು ಹಾಗೂ 22 ವರ್ಷದ ಯುವಕ ಅರುಣ್ ಪಾಲ್ಗೆ ಇಂದು ಕೊನೆಯ ದಿನವಾಗಿದೆ. ಕೌಟಾ ಗ್ರಾಮದಲ್ಲಿ ನಡೆಯಬೇಕಿದ್ದ ಮದುವೆಗೆಂದು ಈ ಇಬ್ರು ಬೈಕ್ ಮೇಲೆ ಸಂಭ್ರಮದಿಂದ ಹೊರಟಿದ್ರು. ಆದರೆ ಕರ್ನಾಟಕ ಹಾಗೂ ತೆಲಂಗಾಣದ ಗಡಿ ಪ್ರದೇಶದ ಬೀದರ್ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ದೇವದೇವವನ ಉದ್ಯಾನವನದ ಬಳಿ ಬರುತ್ತಿದ್ದಂತೆ ಇವರ ಬೈಕ್ ಹಾಗೂ ಬಸ್ನ ನಡುವೆ ಭೀಕರ ರಸ್ತೆ ಅಪಘಾತವಾಗಿದೆ. ಹುಮ್ನಾಬಾದ್ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಬಸ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಅಪ್ಪಚ್ಚಿಯಾಗಿದ್ದು ಸವಾರರಿಬ್ಬರು ಹಾರಿ ಹೋಗಿ ರಸ್ತೆ ಮೇಲೆ ಬಿದ್ದಿದ್ದಾರೆ. ಇನ್ನು ತಲೆಗೆ ತೀವ್ರ ಪೆಟ್ಟು ಬಿದ್ದ ಕಾರಣ ಇಬ್ಬರು ಸ್ಥಳದಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ. ಬಸ್ ತುಂಬಾ ವೇಗವಾಗಿ ಬರ್ತಾ ಇತ್ತು. ಬೈಕ್ ಸವಾರನು ಕೂಡ ಅಷ್ಟೇ ವೇಗವಾಗಿದ್ರು. ಆದರೆ ಸಡನ್ ಆಗಿ ಬಸ್ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿವೆ. ಇದರಿಂದ ಇಬ್ರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ನರಸಿಂಹಲು ಅವರು ಬಂಗ್ಲಾ ಮರ್ಜಾಪುರದವರಾಗಿದ್ದು, ಅರುಣ್ ಕೂಡ ಅದೇ ಗ್ರಾಮದ ಇಬ್ಬರು ಸಂಬಂಧಿಕರಾಗಿದ್ದಾರೆ. ಇಬ್ಬರ ಸಾವಿನಿಂದ ಇಡೀ ಕುಟುಂಬ ಈಗ ಬೀದಿಗೆ ಬಂದಿದೆ. ರಾತ್ರಿ ಬಂದ ನಾನು ಮೈದೂನು ನಮ್ಮ ಮನೆಯವ್ರು ಬಂದಾರಪ್ಪ ಗಾಡಿ ಮೇಲೆ. ಕರ್ನಾಟಕ ಗಾಡಿ ಅಂತಪ್ಪ ಬಸ್. ಆ ಬಸ್ ಹೊಡೋದಪ್ಪ ನಮ್ಮ ಮನೆಯವರಿಗೆ. ನನ್ನ ಮನೆ ಜಾಗ ಮೇಗೆ ಹೋಗ್ಯಾರ. ಅಪ್ಪ ರೋಡ್ ಮೇಗೆ ಹೋಗ್ಯದಪ್ಪ. ನನ್ನ ಬಂಗಾರಪ್ಪ ನನಗೆ ತಂದೆ ಹಚ್ಚಿಲ್ಲ ಅಪ್ಪ. ಬಂಗಾರ ಅಂತ ಗುಟ್ಕಿ ಅಪ್ಪ ನಮ್ಮ ಮನೆಯವರು ಮಗಳಿಗೆ ಮದಿ ಮಾಡ್ಯಾರ. ಇನ್ನ ಒಂದು ಮಗಳು ಹಾರಪ್ಪ ನನಗ ಬಂಗಾರ ಅಂತ ನಾನಯ್ಯಪ್ಪ. ಮಿಸ್ತ್ರಿ ತಂದೆನೆ ಮಾಡ್ತಾರಪ್ಪ ನಮ್ಮ ಮನೆಯವರು. ರಾತ್ರಿ ಹೋಗ ಬರೇ ಅಂದಾರ. ನಡಿಯಪ್ಪ ನೀ ಗಂಡು ಮಕ್ಕಳಿಲ್ಲ ಆಗ್ತಂಗಿರ್ಲಿ ಯಾರು ಬಿ ನಡಿಯಪ್ಪ ಕರ್ಕೊಂಡು ಹೋಗಿದೆಯಪ್ಪ ಮದಿಗೆ. ನಮ್ಮ ಮದಿಗೆ ಹೋಗಿಲ್ಲಪ್ಪ ನಾನು. ಅವ್ರ ಹಿಂದಾರ ನಾ ಮುಂದೆ ಗಾಡಿ ಬಂದಿದೆಯಪ್ಪ, ಬಸ್ಸಿಗೆ ಬಂದಿಲ್ಲ, ಗಾಡಿ ಮೇಗೆ ಬಂದಿದೆಯಪ್ಪ. ನಾವು ಇನ್ನ ಮನೆ ಮೇಲೆ ಮುಟ್ಟಿಲ್ಲಪ್ಪ. ನಾವು ನೀಟ್ ವನವಾಸ ಆಗ್ಯದಪ್ಪ ನಮ್ದು. ಇಂಥ ವನವಾಸ ಆಗ್ಬಾರ್ದಪ್ಪ. ಮದಿಗೆ ಹೋಗಿದೆಯಪ್ಪ ಕೌಟಾಗ್ಯಪ್ಪ. ನಮ್ಮ ಅಕ್ಕನ ಮಗನ ಮದಿ ನಾಳೆಗೆ ಅದಪ್ಪ. ಬಾಂಧವ ಮಕ್ ನಡ್ರಿ ಅಂದ ಊರ್ಕವನ ಮಿರ್ಜಾಪುರಪ್ಪ, ಬಂಗ್ಲಾ ಮಿರ್ಜಾಪುರಪ್ಪ ನಮ್ದು. ನನ್ನ ಬಂಗಾರ ಹಂಗ ಆಗ್ಬಾರ್ದಿದ್ದೆಪ್ಪ. ನನ್ನ ಬಂಗಾರ ಕೈ ಕಾಲು ಬಸ್ಸಿನ ಹೊಡ್ದಾರಪ್ಪ. ಕೈ ಕಾಲ ಕೌಟಾಗ ನಮ್ಮ ಊರು ಮಿರ್ಜಾಪುರಪ್ಪ. ಮಿರ್ಜಾಪುರ ಕೌಟಾಗ ನಡೆದಿದ್ದೇವಪ್ಪ. ನಾವು ಹೋಗಿದ್ದೇವೆ ಎಷ್ಟು ಮುರ್ಕುದಪ್ಪ. ನಮ್ಮ ಬರ್ಲ ಅಂದನ ನಾವು ಮುಂದೆ ಹೋಗಿದ್ದೇವಪ್ಪ. ಅವ್ರು ಹಿಂದಾಗ್ಯಾರ. ನಡಿ ನಾ ಬರ್ತಂದ್ರು. ನಮ್ಮ ಅಪ್ಪ ಹಿಂಗಾಯ್ತು. ಗಾಡಿ ಮ್ಯಾಗ ಬಾಳ್ದು ನಮ್ಮ ಮೈದನ ಮಗ ರಾತ್ರಿ ಬಂದನ್ ಮದಿಗೆ ಅಂತ ಹೇಳಿ ಮೈದನ ಮಗ ಗಾಡಿ ನಡೆಸನ್ ಬಾ ಏನಾಗಲ್ತಂದಾರ ಯಪ್ಪ. ನಮ್ಮ ಮೈದನ ಮಗ ನಡೆಸನ. ಆ ಕರ್ನಾಟಕ ಗಾಡಿ ಹಿಂದಿಂದೆ ಕೂತು ಫಸ್ಟ್ ಮಾಡ್ಯದಪ್ಪ. ಇಂಥ ವನವಾಸ ಆಗ್ಬಾರ್ದಪ್ಪ. ದುನಿಯಾ ಕಷ್ಟ ಮಾಡ್ಸಲ್ತಾರ ನಮ್ಗ. ನನ್ನ ಕೆಲಸ ಖಾಲಿ ಹಚ್ಚಿಲ್ಲಪ್ಪ. ನಮ್ಮ ಮನೆಯವರು ನನ್ನ ಕೈಲಾಗಿದ್ದಾರಪ್ಪ. ಮಿಸ್ತ್ರಿ ದಂಧೆ ಮಾಡ್ತಾರೆ ಖರೆ. ಹೊತ್ತು ಮುಡಿ ಬಂದೆ 2 ಕುಡಿಯಪ್ಪ. ನಮ್ಮ ಅವು ಸತ್ತಾಗ ಹೋಗಿದ್ದೆವು. ಅಲ್ಲೇ ಹಂಗೆ ಮಾಡ್ಯಾರ. ದಾಖಾನೆ ತಂದೆ. ನನ್ನ ಹೆಸರು ಲಕ್ಷ್ಮಿ ಅದವ. ನಾವು ಮನೆಯವರಪ್ಪ. ಇನ್ನು ಈ ಭೀಕರ ಅಪಘಾತದಲ್ಲಿ KKRTC ಬಸ್ನಲ್ಲಿದ್ದ ಸುಮಾರು 13 ಪ್ರಯಾಣಿಕರಲ್ಲಿ ಕೆಲವರಿಗೆ ಮುಖ, ಕೈ ಸೇರಿದಂತೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಿಷಯ ಗೊತ್ತಾಗುತ್ತಿದ್ದಂತೆ ಬೀದರ್ ಮಾರ್ಕೆಟ್ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಬ್ರಿಮ್ಸ್ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷಾ ಕೇಂದ್ರದ ಮುಂದೆ ಮೃತ ಕುಟುಂಬಸ್ಥರ ಆಕ್ರಂದನ ಎಂಥವರ ಕಣ್ಣಲ್ಲೂ ಕೂಡ ನೀರು ತರಿಸುವಂತಿತ್ತು. ಮೃತ
ಅರುಣ್ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಲು ಹೈದರಾಬಾದ್ನಿಂದ ಬಂದಿದ್ದ. ಆದರೆ ಈಗ ಆತನ ಶವ ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮದುವೆಗೆ ಹೋಗ್ತೀವಿ ಅಂತ ಹೋದವರು ಹೆಣವಾಗಿ ಬಂದ್ರಲ್ಲ ಎಂದು ತಾಯಿ ಸಂಬಂಧಿಕರು ಎದೆ ಬಡಿದುಕೊಳ್ಳುತ್ತಿದ್ದಾರೆ. ಇನ್ನು ಈ ಘಟನೆ ನಡೆದ ತಕ್ಷಣ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಬಸ್ ಚಾಲಕನ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ. ನಾವು ಒಳಗೆ ಕುಂತೀವಿ ಸಾಬ್ರಿ, ಕುಲಜರ್ ಬಂತು. ಏನು ಕುಲಜರ್ದೆ ತಪ್ಪದ ಬಸ್ಸಿನವ್ರು ತಪ್ಪದ ನಮ್ಗೇನು ಫೋನ್ ಅಲ್ಟಿ ಆಗಿದ ಮೇಲೆ 70 ಸತ್ಯ ಒಂದು ನಮ್ಮ ಒಳಗೆ ಇದ್ದೀನಿ. ನಮ್ಮ ಆಯ್ತಾ ಬಸ್ನಾಗಿದ್ರಿ ನೀವು? ಹಾಂ ಬಸ್ಸಿನಾಗ ಬಸ್ಸಿನಾಗ ಹಾಂ. ಏನಾಗೈತೆ ನಿಮ್ಗೆ? ನಮ್ಗೆ ಏನಾಗಿಲ್ಲ, ನಾವು ಮಗಳ ಕಡೆ ಹೊಂಟಿದ್ವಿ. ಇಲ್ಲಿ ಹೈದರಾಬಾದ್ ಕಿತ್ತು ನಮ್ಮ ಮಗಳು. ಹಾಗಾದ್ರೆ ಹಂಗಾಗಿ ಎಲ್ಲಿಂದ ಹೊಂಟಿದ್ರಿ? ಬೀದರ್ಲಿಂದ ಹೊಂಟಿದ್ವಿ. ಬೀದರಿಂದ ಮಗಳಂತ ಹೊಂಟಿದ್ರಿ ನೋಡ್ಬೇಕಂತಂದು ಹಿಂಗೆ ಆಗ್ಬಿಡ್ತು. ಹಾಂ. ಉಳಿದಿದ್ ಪುಣ್ಯ ದೇವ್ರದಯ. ಅದೇ ಅನ್ನ ಬಾಕಿ ಸಾಮಾನು ಸಾಬ್ರಿ. ನಡು ಹಾದಿಗೆ ಜೀವ ಕೊಡೋದಿತ್ತು. ಪಾಪ ಇಬ್ರು ಸತ್ತರಲ್ಲ. ಅನ್ನನೇ ಬಾಕಿ ಅದ. ಅಲ್ಲ ಇಬ್ರು ಡೆತ್ ಆಗ್ಯಾರಲ್ಲ ಪಾಪ. ಏನು ಕುಲಜರ್ದಾಗಿನವ್ರೆ ಆಗಿರ್ಬೇಕ್ರಿ ಸಾಬ್ರಿ. ಹಾ ಅದ ಇಬ್ರು ಸತ್ತಾರಂತ. ನಿಮ್ಮ ಬಸ್ನಾಗ ಇರೋರಿಗೆ ಮತ್ತೆ ಯಾರು ಪೆಟ್ಟಿ ಹತ್ತಿರ ಕಡೆಗೆ ಧೋಕ ಯಾರಿಗೂ ಆಗಿಲ್ಲ ಬಸ್. ಗಾಯ ಆಗ್ಯಾವ? ಭಾಳ ಜನ ಇದ್ರ? ಒಂದೇ ಮಕ್ಕಳಾಗ್ಯದ ಬಸ್. ಏನು ಗಿಡ ಕಡದ್ ಹಾಕಿದ್ರ? ಗಿಡ ಕಡದಿಂದಿತ್ತು, ಕುಲಜರ್ ಬಂದಿತ್ತು. ಯಾರು ತಪ್ಪದೋ ಏನೋ ಅದು ಪಲ್ಟಿ ಆದಾಗ ನಮ್ಗೆ ಫೋನ್. ಯಾರು ಕುಲಜರ್ದು ಬಿ ತಪ್ಪಾಗಿ ಫೋನಲ್ಲಿ ನಮ್ಮ ಬಸ್ಸಿನವ್ರದ್ದಾಗಿದ್ವಿ ನಮ್ಗೆ ಫೋನ್. ಹಾಂ ಬಿತ್ತಿನಾಗೆ 70 ಸತ್ಯ ಬಿದ್ದ ಮೇಲೆ ಫೋನ್ ನಮ್ಮ ಫೋನ್ ಹಂಗೆ ಫೋನ್. ಎಷ್ಟು ಮಂದಿ ಇದ್ರಿ ಬಸ್ನಾಗೆಲ್ಲ? ಭಾಳ ಭಾಳ ಒಂದು 20 ಮಂದಿ ಇದ್ರಿ ಬಸ್ಸಿನ 12 ಮಂದಿ ಇದ್ದಿಲ್ಲ. ಭಾಳ ಒಂದು 20 ಮಂದಿ ಬರ್ತಾರೆ. ದೇವ್ರ ದಯ ಆರಾಮದಿರಿ. ಅಷ್ಟೇ ಬಸ್ಸಿನಾಗ ಏನಾಗಿಲ್ಲ ಅಂದ್ರೆ ಪೆಟ್ಟಿ ಹತ್ತಿರ್ಬೇಕ್ರೆ ಬುಕ್ ಆಗಿದೆ. ಆ ಕುಲಜರ್ದವ್ರಿಗೆ ಅಂದ್ರೆ ಸತ್ತ ಇಬ್ಬರು ಮಗ ನೀ ಯಾರು ನೋಡಕ್ ಹೋಗ್ಲಿ ಹೋಗ್ಬೇಡ್ರಿ ನಮ್ಗೆ ಹೋಗ್ಬೇಡ. ನಿಮ್ಮ ಹೆಸರು? ನನ್ನ ಹೆಸರು ಗಾಯಪ್ಪ. ಒಟ್ಟಲ್ಲಿ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಇದೀಗ 2 ಬಡ ಜೀವಗಳು ಬಲಿಯಾಗಿವೆ. ಹೈವೇಲಿ ಸಂಚರಿಸುವಾಗ ಸಣ್ಣ ನಿರ್ಲಕ್ಷ್ಯ ವಹಿಸಿದ್ರೂ ಜೀವದ ರೂಪದಲ್ಲಿ ಬೆಲೆ ತೆರಬೇಕಾಗುತ್ತೆ ಎಂಬುದಕ್ಕೆ ಈ ಭೀಕರ ಅಪಘಾತವೇ ಸಾಕ್ಷಿ. ಮದುವೆ ಮನೆ ಸೇರಬೇಕಿದ್ದವರು ಇಂದು ಮಸಣ ಸೇರಿರೋದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ.